ओम सत्यं ब्रह्म सत्यं प्रजापतिर्देवान् ते देवाः सत्यमेवोपासते. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿದು 1217ನೇ ಮತ್ತು ಅನುಶಾಸನ ಪರ್ವದ 150ನೇ ಭಾಗ. ಇವತ್ತು ನಾವು ನೋಡಬೇಕಾಗಿರುವಂತಹ ಭಾಗ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 100ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 173ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 162ನೇ ಅಧ್ಯಾಯ, ಉತ್ತರ ಭಾರತದ ಗೀತಾಪ್ರಸಿನ ಪಾಠದಲ್ಲಿ 111ನೇ ಅಧ್ಯಾಯ. ಅದರ 20 ಶ್ಲೋಕಗಳು ಸಮಾಪ್ತವಾಗಿವೆ. ಅಲ್ಲಿಂದ ಮುಂದಿನ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಬೇಕಾಗಿದೆ. ಭೀಷ್ಮರ ಒಂದು ಸೂಚನೆಯಂತೆ ಬೃಹಸ್ಪತಿಗಳು ಯುಧಿಷ್ಠಿರನಿಗೆ ಮಾಡಿದಂತಹ ಒಂದು ತತ್ವಬೋಧ ಇಲ್ಲಿ ನಾವು ನೋಡುವಂಥದ್ದು. ಯುಧಿಷ್ಠಿರ ಭೀಷ್ಮರನ್ನೇ ಕೇಳಿರ್ತಾನೆ. ಆಗ ಭೀಷ್ಮರು ಇಲ್ಲಿ ಬೃಹಸ್ಪತಿ ಬರ್ತಾರೆ, ಬಂದು ನಿಮ್ಗೆ ತತ್ವೋಪದೇಶ ಮಾಡ್ತಾರೆ ಅಂತ ಹೇಳ್ತಾರೆ. ಅದರಂತೆ ನಡೆಯುವ ತತ್ವವಾದ ಒಂದು ಭಾಗ ಇದು. ಸ್ವಸ್ಥಸ್ತು ಸುತಾಂ ವಿಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಶ್ರವಣೇನೈವ ಅಸ್ಯ ಸಮಸ್ತಸ್ಯ ಪ್ರಪಂಚಸ್ಯ ಸರ್ವೇ ರೋಗಾಃ ಉಪದ್ರುತಾಃ ಭವಂತು ನಾಮ. अपि च गते भागे चंद्रव्रताचरणेन कथं स्त्रीः पुरुषो वा लावण्यं प्राप्नोति इति कश्चन भागः. अपि च मरणाय उन्मुखं पुरुषं कः अनुव्रजति इत्येतस्य प्रश्नस्य युधिष्ठिरेण पृष्टस्य प्रश्नस्य उत्तरं भीष्मः नोवाच. बृहस्पतिः अचिरादेव अत्र आगमिष्यति, स एव भवतः प्रश्नमपि व्याकरोति इति भीष्मः युधिष्ठिरमाह. तदनुसारतः तदानीमेव तत्र सम्प्राप्तः बृहस्पतिः एवमाह युधिष्ठिरं सानुजम्. जन्तुः जीवः अस्मिन् लोके एक एव प्रजायते, एक एव विनश्यति. सर्वाण्यपि दुर्गाणि कष्टपरम्पराः एक एव तरति, एक एव सद्गतिमपि प्राप्नोति, एक एव दुर्गतिमपि प्राप्नोति. एवं च जीवोऽयं सर्वदा एकाकी एव भवति इति अभिप्रेयाय बृहस्पतिः. धर्म एव सहायः, स एव धर्मः सदा नृभिः सेव्येत. यदा जीवः सूक्ष्मायां स्थितौ परलोकं प्राप्नोति, तदा अयं धर्मः कथं तं जीवम् अनुगच्छति इति अपरः प्रश्नः युधिष्ठिरस्य. उत्तरं बृहस्पतिः एवमाह. यः अद्यतनभागे एवं श्रूयते. पृथिवी वायुराकाशः ज्योतिः आपो ज्योतिर्मनोन्तकः बुद्धिरात्मा च सहिता धर्मं पश्यन्ति नित्यदा.
ಧರ್ಮವನ್ನ ಯಾರು ನೋಡ್ತಾರೆ ಅಂತ ಅನ್ನೋದನ್ನ ಹೀಗೆ ಬೃಹಸ್ಪತಿಗಳು ಹೇಳಲಿಕ್ಕೆ ತೊಡಗಿದರು ಯುಧಿಷ್ಠಿರನಿಗೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಇದರ ಅಭಿಮಾನಿ ದೇವತೆಗಳು, ಬುದ್ಧಿ, ಧರ್ಮದ ಅಭಿಮಾನಿ ದೇವತೆಗಳು, ಇವರು ಜೀವ ಏನ್ ಮಾಡ್ತಾನೆ ಅಂತ ಅನ್ನೋದನ್ನು ನೋಡ್ತಿರ್ತಾರೆ. ಹಗಲು ರಾತ್ರಿ ಎಲ್ಲಾ ಪ್ರಸಂಗಗಳಲ್ಲಿಯೂ ಕೂಡ ಇವರು ಸಾಕ್ಷಿಯಾಗಿರ್ತಾರೆ. ಯಥೇಚ್ಛ ಸಹ ಧರ್ಮೋಪಿ ತಮ್ಮ ಜೀವ ಮನುಗಚ್ಚತಿ. ಜೀವ ಹೋಗುವಾಗ ಈ ದೇವತೆಗಳು ಹೋಗ್ತಾರೆ, ಮತ್ತೆ ಧರ್ಮವು ಕೂಡ ಆ ಜೀವನ ಜೊತೆಗೆ ಹೋಗ್ತದೆ. ಈ ಶರೀರದಲ್ಲಿ ಇರೋದೇನು ಮೂಲತಃ ಚರ್ಮ, ಎಲುಬು, ಮಾಂಸ, ಶುಕ್ರ, ಶೋಣಿತ ಮೊದಲಾದವುಗಳಿಂದ ಕೂಡಿದ್ದೆ ಶರೀರ. ಅಂತ ತುಚ್ಛವಾದ ಶರೀರವನ್ನು ಬಿಟ್ಟು ಇವರೆಲ್ಲ ಹೊರಟೋಗ್ತಾರೆ. ಧರ್ಮವನ್ನು ಮಾಡಿದಂತಹ ಜೀವ ಆಗಿದ್ರೆ ಪರಲೋಕದಲ್ಲಿ ಸುಖವನ್ನು ಹೊಂದುತ್ತಾನೆ. ಅಧರ್ಮವನ್ನು ಮಾಡಿದ್ರೆ ದುಃಖವನ್ನು ಪಡ್ಕೋತಾನೆ. ಇದು ಕೆಲವು ಪಾಠಗಳಲ್ಲಿ ಈ ಶ್ಲೋಕ ಕಂಡು ಬರೋದಿಲ್ಲ, ಕೆಲವು ಕಡೆ ಕಾಣಿಸ್ತದೆ. ತಥೋಸ್ಯ ಕರ್ಮ ಪಶ್ಯಂತಿ ಶುಭಂ ವಾ ಯದಿವಾ ಅಶುಭಂ. ಈತ ಪರಲೋಕಕ್ಕೆ ಹೋದ ಮೇಲೆ ಅಲ್ಲಿರುವಂತಹ ಅಧಿಕಾರಿಗಳು, ದೇವತೆಗಳು ಈತನ ಕರ್ಮ ಶುಭ ಕರ್ಮವೋ ಅಶುಭ ಕರ್ಮವೋ ಅಂತ ಅನ್ನೋದನ್ನು ನೋಡ್ತಾರೆ. ದೇವತಾ ಪಂಚಭೂತಸ್ಥಾಹ, ಪಂಚಮಹಾಭೂತಗಳಲ್ಲಿರುವಂತಹ ಜೀವರು, ಆ ದೇವತೆಗಳು ಇದನ್ನೆಲ್ಲವನ್ನೂ ಕೂಡ ನೋಡ್ತಾರೆ. ನೋಡಿ ಅವನಿಗೆ ಅದಕ್ಕೆ ತಕ್ಕಂತೆ ಒಂದು ಗತಿಯನ್ನು ಹೊಂದಿಸ್ತಾರೆ. ಕಿಂ ಭೂಯ ಶ್ರೋತುಂ ಇಚ್ಛಸೆ ತಥೋಸ್ಯ ಕರ್ಮ ಪಶ್ಯಂತಿ ಶುಭಂ ವಾ ಯದಿವಾ ಅಶುಭಂ ಅಂತ ನಾನೀಗೇನು ಓದಿದೆ, ಈ ಒಂದು ಭಾಗ ಕೆಲವು ಕಡೆ ಕಂಡು ಬರೋದಿಲ್ಲ. ಆ ಭಾಗ ಇದ್ರೆ, ಆ ಶ್ಲೋಕ ಇದ್ರೆ ಚೆನ್ನಾಗಿರ್ತದೆ ಆ ಸಂದರ್ಭಕ್ಕೆ ತಕ್ಕಂತೆ. ಈ ಪಂಚಮಹಾಭೂತದ ಅಭಿಮಾನಿಗಳಾದಂತಹ ದೇವತೆಗಳು ಆತ ಭೂಲೋಕದಲ್ಲಿ ಆ ಶರೀರದಲ್ಲಿ ಇದ್ದಾಗಲೂ ಇದ್ರು. ಶರೀರವನ್ನು ಬಿಟ್ಟು ಆತ ಹೋಗುವಾಗಲೂ ಕೂಡ ಅವರು ಬರ್ತಾರೆ. ಅಂತೂ ಆತ ಬದುಕಿದ್ದಾಗಲೂ, ಆತ ಮರಣಿಸಿದ ಮೇಲೂ ಅವನಿಗೆ ಅವರು ಸಾಕ್ಷಿಗಳಾಗಿರ್ತಾರೆ. ಇನ್ನೇನು ನೀನ್ ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀಯ ಅಂತ ಬೃಹಸ್ಪತಿಗಳು ಕೇಳಿದಾಗ ಯುಧಿಷ್ಠಿರ ಕೇಳಿದ. ಏತತ್ತು ಜ್ಞಾತು ಮಿಚ್ಛಾಮಿ ಕಥಂ ರೇತಃ ಪ್ರವರ್ತತೆ. ಈ ಜೀವದ ಉತ್ಪತ್ತಿಗೆ ಕಾರಣವಾದದ್ದು ರೇತಸ್ಸು, ಇದೆಲ್ಲರಿಗೂ ಗೊತ್ತಿದೆ. ಅದು ಹೇಗೆ ಹುಟ್ಟುತ್ತದೆ, ಜೀವ ಹೇಗೆ ಹುಟ್ಟುತ್ತಾನೆ ಅಂತ ಅನ್ನೋದನ್ನೆಲ್ಲವನ್ನು ನಾನು ನಿಮ್ಮ ಮೂಲಕ ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅನ್ನಮಷ್ಟಂತಿ ಯೇ ದೇವಾಹ ಶರೀರಸ್ಥ ನರೇಶ್ವರ ಅಂತ ಬೃಹಸ್ಪತಿಗಳು ಅದಕ್ಕೆ ಉತ್ತರ ಹೇಳಿಕ್ ತೊಡಗಿದರು. ಶರೀರದಲ್ಲಿರುವಂತಹ ಪೃಥ್ವಿಯಾದಿ ಪಂಚಮಹಾಭೂತಗಳ ಅಭಿಮಾನಿ ದೇವತೆಗಳು, ಮನೋದೇವತೆ, ಇವರೆಲ್ಲರೂ ಆ ಆಹಾರವನ್ನ ಸ್ವೀಕಾರ ಮಾಡ್ತಾರೆ. ಜೀವ ಆಹಾರ ಸ್ವೀಕಾರ ಮಾಡುವಾಗ ಒಳಗಿರುವಂತಹ ದೇವತೆಗಳು ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿ ಆ ಮನೋದೇವತೆ ತೃಪ್ತನಾದಾಗ, ಮನೋದೇವತೆ ಜೊತೆಗೆ ಉಳಿದೆಲ್ಲ ದೇವತೆಗಳು ಕೂಡ ತೃಪ್ತರಾದಾಗ ಈ ರೇತಸ್ ಅನ್ನುವುದು ಶರೀರದಲ್ಲಿ ಹುಟ್ಟುತ್ತದೆ. ಮುಂದೆ ಸ್ತ್ರೀ ಪುರುಷರ ಸಮಾಗಮ ಆದಾಗ ಅದೇ ಬೀಜ ಏನಿದೆ ಗರ್ಭದ ರೂಪವನ್ನು ತಾಳಿ ಮುಂದೆ ಹೊರಗೆ ಬರ್ತದೆ. ರೇತಸ್ಸಿನ ಉತ್ಪತ್ತಿ ಹೇಗಾಯಿತು ಅನ್ನೋದನ್ನ ನಾನು ನಿನಗೆ ಹೇಳಿದೆ. ಮುಂದೆ ಏನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಅದಕ್ಕೆ ಯುಧಿಷ್ಠಿರ ಹೇಳಿದ, ಗರ್ಭದ ಉತ್ಪತ್ತಿಯನ್ನು ಕುರಿತು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಗರ್ಭ ಸಂಜಾಯತೆ ಆಖ್ಯಾತಮೇತ ಭಗವತ ಗರ್ಭ ಸಂಜಾಯತೆ ಯಥಾ ಯಥಾ ಜಾತಸ್ತು ಪುರುಷ ಪ್ರಪದ್ಯತಿ ತದುಚ್ಯತಾಂ. ಅದನ್ನೀಗ ನೀವು ವಿವರಿಸಿ ಹೇಳ್ರಿ ಅಂತ ಕೇಳಿದ. ಅದಕ್ಕೆ ಬೃಹಸ್ಪತಿಗಳು ಮತ್ತೆ ತಮ್ಮ ಆಖ್ಯಾನವನ್ನು ಮುಂದುವರಿಸಿದರು.
ಆಸನ್ನ ಮಾತ್ರ ಪುರುಷ ಅಂತ ಆ ಶ್ಲೋಕ. ಜೀವ ಪುರುಷನ ವೀರ್ಯದಲ್ಲಿ ಪ್ರವೇಶ ಮಾಡ್ತಾನೆ. ಸ್ತ್ರೀ ಪುರುಷರ ಸಮಾಗಮ ಆದ್ಮೇಲೆ ಆ ಒಂದು ರೇತಸ್ಸು ಸ್ತ್ರೀಯ ಗರ್ಭವನ್ನು ಪ್ರವೇಶ ಮಾಡ್ತದೆ. ಸ್ತ್ರೀ ಶರೀರದಲ್ಲಿರುವಂತಹ ಪೃಥಿವಿಯಾದಿ ಮಹಾಭೂತಗಳೇನಿವೆ, ಆ ಮಹಾಭೂತಗಳೆಲ್ಲವೂ ಕೂಡ ಆ ಜೀವನಿಗೆ ಒಂದು ಶರೀರವಾಗಿ ಪರಿಣಮಿಸ್ತವಂತೆ. ಆ ಜೀವನನ್ನ ಆ ಶರೀರದಲ್ಲಿ ಬಂಧಿಸಿಡ್ತವೆ. ಹೀಗೆ ಆ ಶರೀರದಲ್ಲಿ ಬಂದಿಯಾದ ಮೇಲೆ ದೀರ್ಘಕಾಲ 60-70 ವರ್ಷಗಳ ಕಾಲ ಅಥವಾ ಆಯಾ ಕಾಲಮಾನದ ಅನುಗುಣವಾಗಿ ಆ ಶರೀರದಲ್ಲಿ ಬಂದಿಯಾಗಿರ್ತಾನೆ. ಮುಂದೊಂದು ದಿವಸ ಶರೀರವನ್ನು ಬಿಟ್ಟು ಹೋಗ್ತಾನೆ. ಪುನರ್ಯಾತಿ ಅಪರಾಂಗತ್ಯಂ. ಶರೀರದಲ್ಲಿದ್ದಾಗಲೇ ಆ ಪಂಚಮಹಾಭೂತಗಳ ಆವರಣದಲ್ಲಿ ಅವನಿದ್ದಾಗಲೇ ಸುಖ ದುಃಖ ಇತ್ಯಾದಿ ಎಲ್ಲಗಳನ್ನೂ ಕೂಡ ಅನುಭವಿಸ್ತಾನೆ. ಆ ಕಾರಣದಿಂದಲೇ ಆ ಪಂಚಮಹಾಭೂತಗಳ ಅಭಿಮಾನಿಗಳಂತ ದೇವತೆಗಳು ಯಾರು ಅವನಿಗೆ ಶರೀರವನ್ನು ಕೊಟ್ಟಿದ್ರೋ ಅವರೇ ಅವನ ಕರ್ಮಗಳನ್ನೆಲ್ಲವನ್ನೂ ಕೂಡ ಸಾಕ್ಷಿಗಳಾಗಿ ನೋಡ್ತಾ ಇರ್ತಾರೆ. ದೇವತಾ ಪಂಚಭೂತಸ್ಥಾಹ ತಥೋಸ್ಯ ಕರ್ಮ ಪಶ್ಯಂತಿ ಬೃಹಸ್ಪತಿಗಳು ಹೇಳ್ತಾರೆ. ಮತ್ತು ಕೇಳ್ತಾರೆ, ನೀನು ಇನ್ನೂ ಹೆಚ್ಚಿನ ವಿಷಯಗಳನ್ನು ಯಾವುದನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಆಗ ಯುಧಿಷ್ಠಿರ ಈ ಮುಂದಿನಂತೆ ಕೇಳ್ತಾನೆ, ತ್ವಗಸ್ಥಿ ಮಾತ್ರ ಮುತ್ಸೃಜ್ಯ ತೈಶ್ಚ ಭೂತೈ ವಿವರ್ಜಿತ. ಪಂಚಮಹಾಭೂತಗಳು ಅಥವಾ ಅದರ ಅಭಿಮಾನಿ ದೇವತೆಗಳು ಈ ಶರೀರವನ್ನು ಬಿಟ್ಟು ಹೋದ ಮೇಲೆ ಈ ಶರೀರದಲ್ಲಿ ಉಳಿದಿದ್ದೇನು ರಕ್ತ ಮಾಂಸ ಮೊದಲಾದದ್ದು ಮಾತ್ರ. ಆ ಶರೀರವನ್ನು ಇವನೂ ಬಿಟ್ಟು ಹೋಗ್ತಾನೆ. ಮುಂದೆ ಅವನು ಸುಖ ದುಃಖಾದಿಗಳನ್ನು ಅನುಭವಿಸುವುದು ಎಲ್ಲಿ? ಆ ಸ್ಥಿತಿ ಹೇಗೆ ಅವನಿಗೆ ಬರ್ಲಿಕ್ಕೆ ಸಾಧ್ಯ? ಜೀವ ಸ ಭಗವಾನ್ ಸ್ವಸ್ಥ ಸುಖ ದುಃಖೇ ಸಮಶ್ನುತೆ. ಅದಕ್ಕೆ ಬೃಹಸ್ಪತಿಗಳು ಹೇಳಿದರು, ಜೀವ ಕರ್ಮ ಸಮಾಯುಕ್ತ ಅನ್ನೋ ಮಾತಿನಿಂದ ಶೀಘ್ರಂ ರೇತಸ್ತ್ವಮಾಗತಃ. ಸೂಕ್ಷ್ಮ ಶರೀರದಲ್ಲಿರ್ತಾನೆ ಆತ. ಪರಲೋಕವನ್ನು ತಲುಪಿದ ಮೇಲೆ ಅಲ್ಲಿ ಅನೇಕ ತರದ ಫಲಗಳನ್ನು ಅನುಭವಿಸ್ತಾನೆ. ಆ ಎಲ್ಲ ಕರ್ಮ ಫಲಗಳನ್ನು ಅನುಭವಿಸಿದ್ದಾದ ಮೇಲೆ ಮತ್ತೆ ಸ್ತ್ರೀಣಾಂ ಪುಷ್ಪಂ ಸಮಾಸಾದ್ಯ ಸೂತೆ ಕಾಲೇನ ಭಾರತ ಜೀವ ರೇತಸ್ತ್ವಮಾಗತಃ ಅಂತ ಅಲ್ಲೊಂದು ಶಬ್ದ ಇದೆ. ಅದನ್ನು ಸ್ವಲ್ಪ ಗಮನಿಸ್ಬೇಕು ನಾವು. ಜೀವನೇ ರೇತಸ್ತ್ವವನ್ನು ಪಡೆಯುವುದಲ್ಲ. ಕೆಲವು ಅನುವಾದಗಳಲ್ಲಿ ಆ ತರ ಕಂಡು ಬರ್ತದೆ, ಎಲ್ಲ ಕಡೆ ಹಾಗೇನಿಲ್ಲ. ಆದರೂ ಆ ಶ್ಲೋಕವೊಂದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಷ್ಟೆ. ರೇತಸ್ ಅನ್ನುವುದು ಪಂಚಮಹಾಭೂತದ ಪರಿಣಾಮ. ಜೀವ ಅನ್ನೋನು ಅಪ್ರಾಕೃತವಾದ ಸ್ವರೂಪ ಇದ್ದವನು. ಆ ಜೀವನೇ ರೇತಸ್ತ್ವವನ್ನು ಹೊಂದುವುದಲ್ಲ. ರೇತಸ್ಸಿನಿಂದ ಹುಟ್ಟಿದಂತಹ ಈ ಶರೀರ ಏನಿದೆ, ಆ ಶರೀರದೊಳಗೆ ಜೀವ ಬಂದಿಯಾಗುವುದಷ್ಟೇ. ಮುಂದೆ ಸ್ತ್ರೀಯರ ಪುಷ್ಪದಲ್ಲಿ ಅಂದ್ರೆ ರಜಸ್ಸಿನಲ್ಲಿ ಸೇರ್ಕೊಂಡು ಜನ್ಮವನ್ನು ತಾಳ್ತಾನೆ. ಮುಂದೆ ಇದಕ್ಕಿಂತ ಮುಂಚೆ ಸೂಕ್ಷ್ಮ ಶರೀರದಲ್ಲಿ ತಾನೇನು ಬೇರೆ ಬೇರೆ ಲೋಕದಲ್ಲಿ ಅವನು ವಾಸ ಮಾಡುವಂತ ಪ್ರಸಂಗ ಬಂದಿತ್ತಲ್ಲ, ಆಗ ಯಮಲೋಕದಲ್ಲಿ, ಸ್ವರ್ಗಲೋಕದಲ್ಲಿ ಅಂತೂ ಪರಲೋಕದಲ್ಲಿ ಅವನು ಇರೋ ಪ್ರಸಂಗ ಬಂದಿರ್ತದೆ. ಅವನು ಮಾಡಿದ ಪಾಪಗಳಿಗೆ ಅನುಸಾರವಾಗಿ ಯಮಭಟ್ಟರು ನಾನಾ ರೀತಿಯಿಂದ ಅವನನ್ನ ಶಿಕ್ಷಿಸ್ತಾರೆ. ಆ ಎಲ್ಲ ಶಿಕ್ಷೆಯನ್ನು ಅನುಭವಿಸಿ ದುಃಖರೂಪವಾದಂತಹ ಈ ಸಂಸಾರ ಚಕ್ರಕ್ಕೆ, ದುಃಖಂ ಸಂಸಾರ ಚಕ್ರಂ ಚ ನರಹ ಕ್ಲೇಶಂ ಸ ವಿಂದತಿ. ಇಲ್ಲಿ ಬಂದ ಮೇಲೂ ಕೂಡ ನಾನಾ ಥರದ ದುಃಖಗಳನ್ನು ಅನುಭವಿಸ್ತಾ ಹೋಗ್ತಾನೆ. ದುಃಖಗಳನ್ನು ಅನುಭವಿಸುವಂತಹ ಆ ಒಂದು ಪಡಿಪಾಟಲು ಅವನಿಗೇನು ತಪ್ಪೋದಿಲ್ಲ. ಜನ್ಮ ಪ್ರಭೃತಿ ಹುಟ್ಟಿದ ಆರಭ್ಯ ನಾನಾ ಥರದ ದುಃಖಗಳನ್ನ ಅನುಭವಿಸ್ತಾನೆ. ಅನೇಕ ಪ್ರಸಂಗಗಳಲ್ಲಿ ತಾನೇನು ದುಃಖಗಳನ್ನ ಅನುಭವಿಸ್ತಿದ್ದೀನಿ ಅಂತ ಅನ್ನೋದನ್ನು ಹೇಳಲಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ ಅಷ್ಟೇ. ಸುಕೃತಂ ಕರ್ಮ ವೈ ಭುಂಕ್ತೆ ಧರ್ಮಸ್ಯ ಫಲಮಾಶ್ರಿತ. ಕೆಲವು ಬಾರಿ ಸುಖಗಳನ್ನೇ ಅನುಭವಿಸ್ತಾನೆ, ಕೆಲವು ಬಾರಿ ದುಃಖಗಳನ್ನು ಅನುಭವಿಸ್ತಾನೆ. ಎರಡನ್ನೂ ಅನುಭವಿಸುವಂತಹ ಪ್ರಸಂಗವೂ ಅವನಿಗಿರ್ತದೆ. ಆದರೆ ಅದೆಲ್ಲದಕ್ಕೂ ಕಾರಣ ಹಿಂದಿನ ಜನ್ಮದಲ್ಲಿ ಯಾವ ಥರದ ಕರ್ಮಗಳನ್ನು ಮಾಡಿದ
ಅನ್ನುವುದೇ ಆಧಾರವಾಗಿರ್ತದೆ. ಅಥ ಅಂತರಾತು ಧರ್ಮಸ್ಯ ಅಪಿ ಅಧರ್ಮಮುಪಸೇವತೆ ಸುಖಸ್ಯಾನಂತರಂ ದುಃಖಂ ಸಜೀವ ಅಪಿ ಅಧಿಗಚ್ಚತಿ. ಅನೇಕ ಧರ್ಮ ಕಾರ್ಯಗಳನ್ನು ಅವನು ಮಾಡ್ತಾನೆ, ಜೀವ ಇಲ್ಲ ಅಂತಲ್ಲ, ಅದರ ಮಧ್ಯದಲ್ಲೇ ಅಧರ್ಮ ಕಾರ್ಯಗಳನ್ನು ಮಾಡಿಬಿಟ್ಟಿರ್ತಾನೆ. ಹಾಗಾಗಿ ಏನು ಸುಖ ಅನುಭವಿಸುವಂತಹ ಒಂದು ಯೋಗ ಅವನಿಗೆ ಬಂದಿರ್ತದೆ, ಆ ಸುಖ ಆದ್ಮೇಲೆ ದುಃಖವನ್ನು ಕೂಡ ಅನುಭವಿಸಲೇಬೇಕಾಗ್ತದೆ. ಸುಖಸ್ಯಾನಂತರಂ ದುಃಖಂ. ಈ ಶ್ಲೋಕ ಬಹಳ ಮಹತ್ವದ್ದಾಗಿ ಕಾಣಿಸ್ತದೆ. ಅನೇಕ ಧರ್ಮ ಕಾರ್ಯಗಳನ್ನ ಮಾಡುವಂತಹ ಪ್ರವೃತ್ತಿ ಏನೋ ಜೀವನಿಗೆ ಇರ್ತದೆ, ಮಾಡ್ತಾನೆ ಇಲ್ಲ ಅಂತಲ್ಲ, ಆದ್ರೆ ಅದರ ನಡುವೆನೆ ಅನೇಕ ಬಾರಿ ಇಂಥ ಅಧರ್ಮ ಕಾರ್ಯಗಳನ್ನು ಮಾಡಿಬಿಡ್ತಾನೆ. ಅನ್ಯೇಷಾಂ ಚಲಚಿತ್ತತ್ವಾತ್ ಪ್ರಾಯಸ್ಯಾತ್ ಕರ್ಮ ರಾಜಸಂ ಅಂತ ಭಗವದ್ಗೀತಾ ಭಾಷ್ಯ ಅಥವಾ ತಾತ್ಪರ್ಯಗಳಲ್ಲಿ ಆಚಾರ್ಯ ಒಂದು ಮಾತನ್ನು ಹೇಳ್ತಾರೆ. ಇಷ್ಟೆಲ್ಲ ಕರ್ಮಗಳನ್ನು ನಾವು ಮಾಡ್ತೇವಲ್ಲ, ಸತ್ಕರ್ಮಗಳನ್ನು ಮಾಡ್ತಾ ಇದ್ದೇವೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಸುತ್ತಮುತ್ತಲಿನ ಸಮಾಜವೂ ಕೂಡ ಭಾರಿ ಧರ್ಮವಂತರು, ನೀವು ಸತ್ಕರ್ಮ ಮಾಡುವಂಥವ್ರು, ಆ ಸ್ವಭಾವ ಇದ್ದವರು ಅಂತ ನಮ್ಮನ್ನು ಪ್ರಶಂಸೆ ಮಾಡ್ತಿರ್ತದೆ. ಅಷ್ಟನ್ನೆಲ್ಲ ಮಾಡ್ತಾನೆ ಮಹಾಧರ್ಮಾತ್ಮನಾದವನು, ಮಹಾಪುಣ್ಯವಂತನಾದವನು ಕೂಡ ಏನೋ ಒಂದು ಸಣ್ಣ ಅಧರ್ಮವನ್ನು ಮಾಡೇ ಬಿಟ್ಟಿರ್ತಾನೆ. ಅತ್ಯಂತ ದೊಡ್ಡವರಿಗೂ ಇದು ಸಂಬಂಧಪಡ್ತಿರ್ತದೆ. ಹಾಗಿರುವಾಗ ತೀರಾ ಸಣ್ಣವರಾದವರು ಮಾಡುವ ಧರ್ಮ ಕಾರ್ಯಗಳೇ ಬಹಳ ಅಲ್ಪವಿದ್ದಾಗ ಅಧರ್ಮ ಅದರಲ್ಲಿ ಹೆಚ್ಚಾಗಿಬಿಡ್ತದೆ. ಧರ್ಮ ಕಾರ್ಯಗಳು ಬಹಳವಾಗಿದ್ದಾಗ ಅದರಲ್ಲಿ ಅಧರ್ಮ ಅಲ್ಪವಾಗಿರ್ತದೆ. ಧರ್ಮ ಕಾರ್ಯಗಳೇ ಬಹಳವಾಗಿದ್ದಾಗ ಅಧರ್ಮ ಒಂದು ನುಸುಳಿ ಬಿಡ್ತದೆ ಹೇಗಾದರೂ ಅನ್ನೋದನ್ನ ನಾವು ಗಮನಿಸಿದ್ರೆ, ಮಾಡುವ ಧರ್ಮ ಕಾರ್ಯಗಳೇ ಬಹಳ ಕಡಿಮೆ ಇದ್ದಾಗ ಅಧರ್ಮದ ಪಾಲೇ ಹೆಚ್ಚಾಗ್ತದೆ. ಅದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದಿರಬೇಕು. ಈ ತರ ಮಾಡಿದ ಅಧರ್ಮ ಕಾರ್ಯಗಳ ಕಾರಣದಿಂದಾಗಿ ಹೇಳ್ತಾರಲ್ಲ, ಗೀತಾ ಪ್ರಸ್ಥಾನದಲ್ಲಿ ನಾವು ನೋಡಿದ್ವಿ, ಅನ್ಯೇಷಾಂ ಚಲಚಿತ್ತತ್ವಾತ್ ಪ್ರಾಯಸ್ಯಾತ್ ಕರ್ಮ ರಾಜಸಂ. ನಾವು ಮಾಡುವಂತಹ ಅನೇಕ ಕರ್ಮಗಳು, ಶ್ರವಣ, ಮನನ, ಧ್ಯಾನ, ದೇವತಾ ಪೂಜಾ, ಲೋಕೋಪಕಾರದಂತಹ ಕಾರ್ಯಗಳು, ಮೂಲತಃ ಇವೆಲ್ಲ ಪುಣ್ಯ ಕಾರ್ಯಗಳೇ ಸ್ವಾಭಾವಿಕವಾಗಿ. ಆದರೆ ತಾನ್ಯೇವ ಭಾವೋಪಹತಾನಿ ಕಲ್ಕಃ ಅಂತ ಮಹಾಭಾರತದಲ್ಲಿ ಒಂದು ಬಾರಿ ಹೇಳುವಂತೆ, ಆ ಶ್ಲೋಕವನ್ನು ಪೂರ್ಣ ನೆನಪು ಮಾಡಿಕೊಳ್ಳೋದು ಒಳ್ಳೆಯದು. ತಪೋನ ಕಲ್ಕೋಧ್ಯಯನಂ ನ ಕಲ್ಪಃ, ದಾನಂ ನ ಕಲ್ಕೋಧ್ಯಯನಂ ನ ಕಲ್ಪಃ. ತಪಸ್ಸು ದೋಷವಲ್ಲ, ಅಧ್ಯಯನ ದೋಷವಲ್ಲ, ದಾನ ಕೊಡುವುದು ದೋಷ ಅಲ್ಲ, ಯಾವುದೂ ದೋಷ ಅಲ್ಲ. ಆದ್ರೆ ತಾನ್ಯೇವ ಭಾವೋಪಹತಾನಿ ಕಲ್ಕಃ. ನಮ್ಮ ಮನಸ್ಸು, ನಮ್ಮ ಭಾವ ಅನ್ನೋದೊಂದು ಇದೆಯಲ್ಲ, ಎಲ್ಲ ಕಡೆ ನಮ್ಮ ದುರ್ಭಾವನೆ ಅಂತ ಅನ್ನೋದೊಂದು ನುಸುಳಿ ಬಿಡ್ತದಲ್ಲ. ಏನೇ ತಪಸ್ಸು ಮಾಡುವಾಗಲೂ, ಯಜ್ಞ ಮಾಡುವಾಗಲೂ, ಅಧ್ಯಯನ ಮಾಡುವಾಗಲೂ, ಜಪ ಮಾಡುವಾಗಲೂ, ಶ್ರವಣ ಮನನ ಯಾವುದನ್ನು ಮಾಡುವಾಗಲೂ ಕೂಡ ಒಂದು ದುರ್ಬುದ್ಧಿ, ಒಂದು ದುರಹಂಕಾರ, ಒಂದು ಚಾಂಚಲ್ಯ ಮತ್ತೆ ಅಜ್ಞಾನ ಮೊದಲಾದ ದೋಷಗಳು ಅಲ್ಲಿ ಅನಿವಾರ್ಯವಾಗಿ ತಮ್ಮ ಅಸ್ತಿತ್ವವನ್ನು ತೋರಿಸೇ ಬಿಡ್ತವೆ. ಭಾವ ಅಂದ್ರೆ ಮನಸ್ಸು, ಮನಸ್ಸಿನ ವಿವಿಧ ಕೆಟ್ಟ ಲಹರಿಗಳು. ಅದರಿಂದ ಈ ತಪಸ್ಸು ಮೊದಲಾದವುಗಳಿಗೆ ಧಕ್ಕೆ ಬಂದ್ರೆ ಆ ತಪಸ್ಸು ಮೊದಲಾದದೆಲ್ಲ ದೂಷಿತ ಆಗಿಬಿಡುತ್ತದೆ ಅಂತ ಮಹಾಭಾರತ ಆದಿಪರ್ವತದಲ್ಲಿ ಒಂದು ಕಡೆ ಹೇಳ್ತದೆ. ಹಾಗೆ ಚಲಚಿತ್ತತ್ವ, ನಮ್ಮ ಮನಸ್ಸು ಮೂಲತಃ ಚಂಚಲವಾಗಿರುವುದರಿಂದ ಪ್ರಾಯಸ್ಯಾತ್ ಕರ್ಮ ರಾಜಸಂ. ನಮ್ಮಂಥವರು ಮಹಾಸಾತ್ವಿಕರು ಅಂತ ನಮ್ಮನ್ನು ನಾವು ಹೊಗಳಿಕೊಳ್ಳುವವರು, ಇನ್ನೊಬ್ಬರ ಕಡೆಯಿಂದ ಹೊಗಳಿಸಿಕೊಳ್ಳುವವರು ಕೂಡ ನಾವು ಮಾಡುವ ಕರ್ಮಗಳೆಲ್ಲವೂ ಈ ಕಾರಣದಿಂದಾಗಿ ರಾಜಸ ಆಗಿಬಿಡ್ತವೆ ಅಂತ ಭಗವದ್ಗೀತಾ ಎಚ್ಚರಿಸಿದೆ. ಇನ್ನೂ ಸ್ವಲ್ಪ ಹದ ತಪ್ಪಿದರೆ ಅವು ತಾಮಸವೇ ಆಗಿಬಿಡ್ತವೆ. ತಾಮಸ ಆಗುವ ಸಾಧ್ಯತೆ ಹೆಚ್ಚು ನಮ್ಮಂಥವರಿಗೆ. ಆ ಅಧರ್ಮದ ಕಾರಣದಿಂದಾಗಿ ಯಮಸ್ಯ ವಿಷಯಂ ಗತಃ, ಯಮನ ಊರಿಗೆ ಹೋಗ್ತಾನೆ. ಅಲ್ಲಿ ನಾನಾ ಥರ ದುಃಖಗಳನ್ನ ಅನುಭವಿಸ್ತಾನೆ. ಕೊನೆಗೊಮ್ಮೆ ನೀಚ ಯೋನಿಯಲ್ಲಿ ಬಂದು ಬೀಳ್ತಾನೆ. ಕರ್ಮಣ ಏನೇಹ ಯಸ್ಯಾಂ ಯೋನೋ ಪ್ರಸೂಯತೆ ಜೀವ ಮೋಹ ಸಮಾಯುಕ್ತ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ನಾನಾ ಥರದ ಮೋಹಗಳನ್ನೆಲ್ಲ ಅನುಭವಿಸಿ ಕೊನೆಗೆ ಒಂದು ದುಷ್ಟ ಸ್ಥಿತಿಯನ್ನು ತಲುಪ್ತಾನೆ. ಯದೇತದುಚ್ಯತೆ ಶಾಸ್ತ್ರೇ ಸೇತಿಹಾಸೆ ಸ ಛಂದಸಿ.
ಶಾಸ್ತ್ರದಲ್ಲಿ ಏನೇನು ಹೇಳ್ತಾರೆ ಅದನ್ನೆಲ್ಲ ಹೇಗೆ ಸೂಕ್ಷ್ಮವಾಗಿ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನು ಕೇಳು. ಅಧೀತ್ಯ ಚತುರೋ ವೇದಾನ್ ದ್ವಿಜೋ ಮೋಹ ಸಮನ್ವಿತ ಪತಿತಾತ್ ಪ್ರತಿಗೃಹ್ಯಾಥ ಖರಯೋನು ಪ್ರಜಾಯತೆ. 4 ವೇದಗಳನ್ನು ಓದಿದ್ದಾನೆ, ಆದರೆ ಮೋಹ ಇದೆ. ಯಾರು ಭ್ರಷ್ಟರೋ ಅಂತಹ ಭ್ರಷ್ಟರಿಂದ, ಕರಪ್ಟ್ ವ್ಯಕ್ತಿಗಳಿಂದ ದಾನಾದಿಗಳನ್ನು ಸ್ವೀಕಾರ ಮಾಡಿ ದುರಾಸೆಯಿಂದ ದಾನ ಸ್ವೀಕಾರ ಮಾಡಿದ್ರಿಂದ ಅವರು ಸಹವಾಸ ಮಾಡಿದ ಪರಿಣಾಮವಾಗಿ ಮುಂದೆ ಕತ್ತೆಯಾಗಿ ಜನಿಸ್ತಾನೆ. ಇಲ್ಲಿ ಕತ್ತೆಯಾಗಿ ಎಷ್ಟು ವರ್ಷ ಇರ್ತಾನೆ ಅದೆಲ್ಲ ವರ್ಣನೆ ಮಾಡ್ತಾನೆ. ಕತ್ತೆಯಾಗಿ 15 ವರ್ಷ ಬದುಕಿರ್ತಾನೆ. ಮುಂದೆ ಕತ್ತೆ ಜನ್ಮವನ್ನು ಕಳೆದುಕೊಂಡು ಎತ್ತಾಗಿ ಹುಟ್ಟಿ ಮತ್ತೆ 7 ವರ್ಷ ಕಳೀತಾನೆ. ಆ ಎತ್ತಿನ ಜನ್ಮದಲ್ಲಿ ಅವನು ಕೆಲವು ವರ್ಷಗಳ ಕಾಲ ಇದ್ದು ಮುಂದೆ ಬ್ರಹ್ಮರಾಕ್ಷಸನಾಗಿ ಹುಟ್ಟುತ್ತಾನೆ. ಬ್ರಹ್ಮರಾಕ್ಷಸನಾಗಿ 3 ಮಾಸಗಳನ್ನ ಕಳೀತಾನೆ. ಮುಂದೆ ಬ್ರಾಹ್ಮಣನಾಗಿ ಮತ್ತೆ ಜನಿಸ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಬಲಿವರ್ಧೋ ಮೃತಶ್ಚಾಪಿ ಜಾಯತೆ ಬ್ರಹ್ಮರಾಕ್ಷಸ. ಬ್ರಹ್ಮರಾಕ್ಷಸ್ತು 3 ಮಾಸಾನ್ ಜಾಯತೆ ಬ್ರಾಹ್ಮಣಸ್ತತಃ. ಮುಂದೆ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ನಮಗೆ ಈ ಬ್ರಹ್ಮರಾಕ್ಷಸನಾಗಿ ವ್ಯಕ್ತಿ ಯಾಕೆ ಹುಟ್ಟುತ್ತಾನೆ ಅಂತ ಅನ್ನೋದನ್ನ ಬೇರೆ ಬೇರೆ ಕಡೆ ಶಾಸ್ತ್ರದಲ್ಲಿ ಕೇಳುವಾಗ, ತಾನು ಅಧ್ಯಯನ ಮಾಡಿದ್ದನ್ನ ಇನ್ನೊಬ್ಬರಿಗೆ ಅಧ್ಯಯನ ಮಾಡಿಸದೆ ಹೋದ್ರೆ, ಅಥವಾ ಯಾರ್ದಾದ್ರೂ ಅಧ್ಯಯನವನ್ನ ಹಾಳುಗೆಡವಿದ್ರೆ, ಅಥವಾ ಒಂದು ಮಠ ದೇವಾಲಯ ಅದರ ಸಂಪತ್ತನ್ನು ದುರುಪಯೋಗ ಮಾಡ್ಕೊಂಡಿದ್ರೆ, ಈ ಎಲ್ಲ ಕಾರಣದಿಂದ ಬ್ರಹ್ಮರಾಕ್ಷಸನಾಗ್ತಾನೆ ಅಂತನೂ ನಾವು ಬೇರೆ ಕಡೆ ಕೇಳ್ತೇವೆ. ಅದು ಎಲ್ಲ ಸತ್ಯವೇ, ಮಹತ್ವದ್ದೇ ಅದು. ಅದಲ್ಲದೆ ಪ್ರತಿಗ್ರಹದ ದೋಷದ ಕಾರಣದಿಂದಾಗಿ, ನೀಚರಿಂದ ಪ್ರತಿಗ್ರಹದ ಮಾಡಿದ ಕಾರಣದಿಂದಾಗಿ ಕೂಡ ಇಂಥ ಬ್ರಹ್ಮರಾಕ್ಷಸ ಜನ್ಮ ಅವನಿಗೆ ಬರ್ತದೆ ಅಂತನ್ನೋದು ನಾವು ಬಹಳ ಎಚ್ಚರಿಕೆಯಿಂದ ಓದಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ಸಂಗತಿ ಇದು. ತಾನು ವೇದಾಂಗ ಪಾರಂಗತನಾಗಿದ್ದಾನೆ, ಆದರೆ ಅಯೋಗ್ಯನಾದವನಿಗೆ ಯಜ್ಞಾದಿಗಳನ್ನ ಮಾಡಿಸ್ತಾನೆ. ಅದರ ಫಲವಾಗಿ ಕ್ರಿಮಿಯಾಗಿ ಹುಟ್ಟುತ್ತಾನೆ. 15 ವರ್ಷ ಕಾಲ ಆ ಕ್ರಿಮಿಯ ಜನ್ಮದಲ್ಲಿರ್ತಾನೆ. ಕ್ರಿಮಿಭಾವ ವಿಮುಕ್ತಸ್ತು, ಕ್ರಿಮಿ ಜನ್ಮದಿಂದ ಮುಕ್ತಿಯನ್ನು ಪಡ್ಕೋತಾನೆ. ಮತ್ತೆ ಕತ್ತೆಯಾಗಿ ಹುಟ್ಟಿ, ಮುಂದೆ ಕೋಳಿಯಾಗಿ ಹುಟ್ಟಿ, ನಾಯಿಯಾಗಿ ಹುಟ್ಟಿ 1 ವರ್ಷವನ್ನು ಕಳೆದು ಮರಣಿಸಿ ಮುಂದೆ ಮನುಷ್ಯನಾಗಿ ಹುಟ್ಟುತ್ತಾನೆ. ಉಪಾಧ್ಯಾಯೇತು ಯಃ ಪಾಪಂ ಶಿಷ್ಯ ಕುರ್ಯಾತ್ ಅಬುದ್ಧಿಮಾನ್. ಉಪಾಧ್ಯಾಯನ ವಿಷಯದಲ್ಲಿ ದ್ರೋಹ ಮಾಡುವಂತಹ ನೀಚನಾದ ಶಿಷ್ಯ ಮರಣಾನಂತರ ನಾನಾ ಥರದ 3 ವಿಧವಾದ ಯೋನಿಗಳಲ್ಲಿ ಜನ್ಮ ತಾಳ್ತಾನೆ. ಹೇಗೆ? ಪ್ರಾಕ್ಷ್ವಾಭವತಿ, ಮೊದಲು ನಾಯಿ ಆಗ್ತಾನೆ. ತತಃ ಕ್ರವ್ಯಾತ್, ಮಾಂಸವನ್ನು ತಿನ್ನುವಂತಹ ನರಿ, ತೋಳ ಮೊದಲಾದ ಜನ್ಮವನ್ನು ಮುಂದೆ ತಾಳ್ತಾನೆ. ಮುಂದೆ ಕತ್ತೆಯಾಗಿ ಹುಟ್ಟುತ್ತಾನೆ. ಮುಂದೆ ಪ್ರೇತಾವಸ್ಥೆಯನ್ನು ಹುಟ್ಟಿ ಪ್ರೇತಾವಸ್ಥೆಯನ್ನು ಪಡೆದು, ಪ್ರೇತಾವಸ್ಥೆ ಅನ್ನೋದು ಬ್ರಹ್ಮರಾಕ್ಷಸ ಅವಸ್ಥೆ ಅಂತೆ. ಅದೊಂದು ಜನ್ಮ ಏನಲ್ಲ. ಕತ್ತೆ, ಕೋಳಿ, ನಾಯಿ ಮೊದಲಾದವು ಕೆಲವು ಜನ್ಮಗಳು. ಪ್ರೇತಾವಸ್ಥೆ, ಬ್ರಹ್ಮರಾಕ್ಷಸ ಮೊದಲಾದವುಗಳು ಇವು ಜನ್ಮಗಳಲ್ಲ, ಅದು ಸ್ಥಿತಿ ಮಾತ್ರ. ಯಾವುದೇ ಭೌತ ಶರೀರ ಇಲ್ಲದೆ ಜೀವನಾದವನು ತೊಳಲಾಡುವಂತಹ ಒಂದು ಸ್ಥಿತಿ ಮಾತ್ರ ಅದು. ಕೊನೆಗೊಂದು ಬಾರಿ ಪಶ್ಚಾಜ್ಜಾಯತಿ ಬ್ರಾಹ್ಮಣ. ಗುರುಪತ್ನಿ ಗಮನವನ್ನು ಯಾವತ್ತೂ ಮಾಡಬಾರದು. ಮನಸ್ಸಿನಿಂದಾದರೂ ಅದನ್ನೇನಾದರೂ ಮಾಡಿದ್ರೆ, ಆ ಪಾಪಯುಕ್ತವಾದಂತಹ ಮನಸ್ಸಿನ ಕಾರಣದಿಂದಾಗಿ ಸಬುಗ್ರಾನ್ ಪ್ರೇತಿ ಸಂಸಾರಾನ್ ಅಧರ್ಮೇಣೇಹ ಚೇತಸ, ಆ ಮನಸ್ಸಿನಲ್ಲಿ ಆ ಅಧಾರ್ಮಿಕವಾದಂತಹ, ನೀಚವಾದಂತಹ, ಅನೈತಿಕವಾದಂತಹ ಆಲೋಚನೆಗಳು ಮುಂದುವರಿತಾ ಇರ್ತವೆ. ಭಯಂಕರವಾದ ಪಾಪ ಯೋನಿಗಳನ್ನು ಪಡಿತಾನಂತೆ. ಏನೇನಾಗ್ತದೆ ಅವನಿಗೆ? ಮೊದಲು ನಾಯಿಯ ಜನ್ಮವನ್ನು ಪಡೀತಾನೆ, ಕ್ರಿಮಿಯ ಯೋನಿ. ಮುಂದೆ ಅಲ್ಲಿಂದ ಮರಣ ಹೊಂದಿ ಕೊನೆಗೊಂದು ಬಾರಿ ಜ್ಞಾನಿಯಾದಂತಹ ಬ್ರಾಹ್ಮಣನಾಗಿ ಜನಿಸ್ತಾನೆ. ಗುರುವಿನ ಕರ್ತವ್ಯ ಏನು? ಶಿಷ್ಯ ಅಂದ್ರೆ ಅವನ ಪುತ್ರನಿಗೆ ಸದೃಶ. ಏನೂ ಕಾರಣವಿಲ್ಲದೆ ಆ ಶಿಷ್ಯನನ್ನು ಅವನು ಹಿಂಸಿಸಿದ್ದಾದ್ರೆ,
ಮರಣಾನಂತರ ಕ್ರೂರ ಪ್ರಾಣಿಯಾಗಿ ಹುಟ್ಟುತ್ತಾನೆ. ಆ ಗುರುವು ಕೂಡ ಪಿತರಂ ಮಾತರಂ ಚೈವ ಯಸ್ತು ಪುತ್ರ ಅವಮನ್ಯತೆ, ಯಾವ ಮಗ ತಂದೆ ತಾಯಿ ಮೊದಲಾದವ್ರನ್ನ ಅವಮಾನಿಸ್ತಾನೋ ಅನಾದರಿಸ್ತಾನೋ ಅವನು ಕೂಡ ಮರಣಾನಂತರ ಮೊದಲು ಕತ್ತೆಯಾಗಿ ಹುಟ್ಟುತ್ತಾನೆ. 10 ವರ್ಷ ಕತ್ತೆಯಾಗಿ ಜೀವನ ನಡೆಸಿ ಮುಂದೆ ಮರಣ ಹೊಂದಿ ಮೊಸಳೆಯಾಗಿ ಜನಿಸಿ ಆ ಬಳಿಕ ಮತ್ತೆ ಮನುಷ್ಯನಾಗಿ ಜನಿಸ್ತಾನೆ. ಮೊಸಳೆಯಾಗಿ ಹುಟ್ಟಲಿಕ್ಕೆ ಮತ್ತೆ ಕತ್ತೆಯಾಗಿ ಹುಟ್ಟಲಿಕ್ಕೆ ಕ್ರಿಮಿಯಾಗಿ ಹುಟ್ಟಲಿಕ್ಕೆ ಇದನ್ನೆಲ್ಲ ನಾವು ನೋಡಿದ್ವಲ್ಲ ಇಲ್ಲಿ. ಇದಲ್ಲದೇನೆ ಬೇರೆ ಕಾರಣಗಳು ಇದ್ದಿರಬಹುದು. ಇದು ಒಂದು ಮಹತ್ವದ ಕಾರಣ ಅಂತ ನಾವು ತಿಳಿದುಕೊಳ್ಬೇಕು. ಮಾತಾಪಿತರೌ ಆಕೃಷ್ಯ ಸಾರಿಕ ಸಂಪ್ರಜಾಯತೆ ತಾಡಯಿತ್ವಾತು ತಾವೇವ ಜಾಯತೆ ಕಚ್ಚಪೋ ನೃಪ. ತಂದೆ ತಾಯಿಂದ್ರನ್ನ ಆಕ್ರೋಶ ಮಾಡಿ ನಿಂದಿಸಿದವನು ಸಾರಿಕಾ ಪಕ್ಷಿಯಾಗಿ ಹುಟ್ಟುತ್ತಾನಂತ. ಮೊದಲು ಅವರಿಗೇನಾದ್ರೂ ಹೊಡೆದ್ರೆ, ದೈಹಿಕವಾಗಿ ಅವರನ್ನು ಹಿಂಸಿಸಿದ್ರೆ ಅವನು ಆಮೆಯಾಗಿ ಹುಟ್ಟುತ್ತಾನೆ. ಆಮೆಯಾಗಿ ಹುಟ್ಟಿ 10 ವರ್ಷ ಕಾಲ ಕಳೀತಾನೆ. ಮುಂದೆ ಮುಳ್ಳು ಹಂದಿಯಾಗಿ, ಶಲ್ಯ ಅಂದ್ರೆ ಮುಳ್ಳು, ಶಲ್ಯಕ ಅಂದ್ರೆ ಮುಳ್ಳನ್ನು ಹೊಂದಿರುವಂತಹ ಒಂದು ಹಂದಿ, 3 ವರ್ಷ ಹಾಗೆ ಕಳೀತಾನೆ. ಮುಂದೆ ಸರ್ಪ ಜನ್ಮವನ್ನು 6 ತಿಂಗಳ ಕಾಲ ಕಳೀತಾನೆ. ಮುಂದೆ ಮನುಷ್ಯನಾಗಿ ಹುಟ್ಟುತ್ತಾನೆ. ಭರ್ತೃಪಿಂಡಂ ಉಪಾಶ್ನನ್ಯ ರಾಜದ್ವಿಷ್ಟಾನಿ ಸೇವತೆ ಸೋಪಿ ಮೋಹ ಸಮಾಪನ್ನ ಮೃತೋ ಜಾಯತಿ ವಾನರಃ. ರಾಜರ ಸೇವಾ ಮಾಡಿ, ನೀಚರಾದಂತಹ ರಾಜರ ಸೇವಾ ಮಾಡಿ ಅಥವಾ ಯೋಗ್ಯರಾದಂತಹ ರಾಜರ ಸೇವೆಯನ್ನು ಕೂಡ ಮಾಡಿ ಅವರಿಗೆ ದ್ರೋಹ ಯಾರು ಬಗೆತಾರೋ ಅಂಥವನು ಮರಣಾನಂತರ ಕಪಿಯಾಗಿ ಹುಟ್ಟುತ್ತಾನೆ. 10 ವರ್ಷ ಕಾಲ ಕಳೀತಾನೆ. ಮುಂದೆ ಇಲಿಯಾಗಿ ಹುಟ್ಟುತ್ತಾನೆ. ಇಲಿ ಜನ್ಮದಲ್ಲಿ 5 ವರ್ಷ, ಮುಂದೆ ನಾಯಿಯಾಗಿ 6 ತಿಂಗಳು, ಕೊನೆಗೆ ಮನುಷ್ಯನಾಗಿ ಜನಿಸ್ತಾನೆ. ನಮ್ಮ ಬಳಿ ಯಾರಾದರೂ ಏನು ಅಡವಿಟ್ಟಿರ್ತಾರೆ ಅದನ್ನು ಅಪಹಾರ ಮಾಡಿದವನು ಕ್ರಿಮಿಯಾಗಿ 15 ವರ್ಷ ಕಾಲ ಕಳೆದು ಮುಂದೆ ಮನುಷ್ಯ ಯೋನಿಯಲ್ಲಿ ಹುಟ್ಟುತ್ತಾನೆ. ಅಸೂಯಕೋ ನರಶ್ಚಾಪಿ, ಇತರರಲ್ಲಿ ಯಾವತ್ತೂ ದೋಷಗಳನ್ನೇ ಕಾಣುವಂಥವನು. ಮೃತೋ ಜಾಯತಿ ಶಾರಂಗಕಃ, ಶಾರಂಗ ಪಕ್ಷಿಯಾಗಿ ಹುಟ್ಟುತ್ತಾನೆ ಅಂತ ಕೆಲವರು ಅನುವಾದ ಮಾಡಿದ್ದಾರೆ. ಜಿಂಕೆಯಾಗಿ ಹುಟ್ಟುತ್ತಾನೆ ಅಂತ ಇನ್ನೊಂದು ಕಡೆ ಅನುವಾದ ಇದೆ. ಶಾರಂಗಕ ಅಂದ್ರೆ ಶೃಂಗ ಅಂದ್ರೆ ಜಿಂಕೆ, ಕೊಂಬುಳ್ಳಂತ ಜಿಂಕೆ ಅಂತ ಕೆಲವರ ಅನುವಾದ. ಶಾರಂಗ ಪಕ್ಷಿಯಾಗಿ ಅಂತ ಇನ್ನು ಕೆಲವರ ಅನುವಾದ ಇದೆ. ಅದ್ರಲ್ಲೇನು ಬಹಳ ವ್ಯತ್ಯಾಸ ಏನಾಗಲಿಕ್ಕಿಲ್ಲ. ಮತ್ತು ಮನುಷ್ಯನಾಗಿ ಹುಟ್ಟುವಂತ ಅವಕಾಶವನ್ನು ಕಳ್ಕೊಂಡ್ರೆ ಇನ್ನೊಬ್ಬರಲ್ಲಿ ಕೇವಲ ದೋಷಗಳನ್ನೇ ಎಣಿಸಿ ಅವಸಾನ ನಂತರ ಮನುಷ್ಯನಾಗಿ ಹುಟ್ಟದೆ ಹೋದ್ರೇನು, ಜಿಂಕೆಯಾಗಿ ಹುಟ್ಟಿದ್ರೇನು, ಶಾರ್ಗ ಪಕ್ಷಿಯಾಗಿ ಹುಟ್ಟಿದ್ರೇನು, ಎಲ್ಲವೂ ಒಂದೇ. ಮುಂದೆ ಮರಣಾನಂತರ ಮೀನಿನ ಜನ್ಮವನ್ನ ತಳಿತಾನೆ. ಮೀನಿನ ಜನ್ಮದಲ್ಲಿ 8 ವರ್ಷ ಕಾಲ ಕಳೆದು ಮುಂದೆ ಮೃಗವಾಗಿ ಹುಟ್ಟಿ ಅಲ್ಲಿ 4 ವರ್ಷ ಇದ್ದು ಮುಂದೆ ಆಡಾಗಿ 1 ವರ್ಷ, ಮುಂದೆ ಹುಳವಾಗಿ 16 ವರ್ಷ ಕಳೆದು ಕೊನೆಗೊಂದು ಬಾರಿ ಮನುಷ್ಯ ಜನ್ಮವನ್ನ ಪಡಿತಾನೆ. ಇತರರ ಧಾನ್ಯಗಳು ಎವೆ, ಎಳ್ಳು, ಉದ್ದು, ಹುರುಳಿ, ಸಾಸಿವೆ, ಕಡಲೆ, ಬಟಾಣಿ, ಹೆಸರು, ಗೋಧಿ, ಅಗಸೆ ಮೊದಲಾದಂಥ ಯಾವುದೇ ಧಾನ್ಯ ಇರಲಿ ಅದನ್ನ ಕದಿಯುವಂಥವನು ಮೋಹದಿಂದ ಕದಿಯಲಿ, ಅಧಿಕಾರದಿಂದಲೇ ಕದಿಯಲಿ, ಯಾವ ಕಾರಣದಿಂದಲೇ ಕಲಿಯಲಿ, ಅದಕ್ಕೂ ಆ ಕಾರಣದಿಂದಾಗಿ ಮೂಷಿಕಃ ನಿರಪತ್ರಪಃ, ಅವಸಾನಾನಂತರದಲ್ಲಿ ಇಲಿಯಾಗಿ ಹುಟ್ಟುತ್ತಾನೆ. ಇಲಿಯೂ ಕೂಡ ತಾನು ಬದುಕಿದ್ದಾಗ ತನ್ನ ಜೀವಮಾನದಲ್ಲಿ ಇನ್ನೊಬ್ಬರ ಧನಧಾನ್ಯಗಳನ್ನ ತಿಂದು ಅವರಿಗೆಲ್ಲರಿಗೂ ನುಕ್ಸಾನ ಮಾಡಿ ಬದುಕುವಂತ ಪ್ರಾಣಿಯೇ ಆಗಿರ್ತದೆ. ಇವನು ಕೂಡ ಹಾಗೆ ಬದುಕ್ತಾನೆ. ಇಲಿಯ ಜನ್ಮದ ಬಳಿಕ ಹಂದಿಯಾಗಿ ಹುಟ್ಟಿ ರೋಗದಿಂದ ಮರಣ ಹೊಂದ್ತಾನೆ. ಸೂಕರೋ ಜಾತ ಮಾತ್ರಸ್ತು ರೋಗೇಣ ಮ್ರಿಯತೆ ನೃಪ. ಹುಟ್ಟತಾನೆ ರೋಗ ಬಂದು ಅವನು ಶೀಘ್ರವಾಗಿ ಮರಣ ಹೊಂದುವುದೇನಿದೆಯಲ್ಲ, ಒಂದು ರೀತಿಯಿಂದ ಅವನಿಗೆ ಒಳ್ಳೆಯವನು ಅಂತಾನೆ ಅನ್ಬೇಕು.
ಆ ಹಂದಿ ಜನ್ಮದಲ್ಲಿ ಅನೇಕ ವರ್ಷ ಕಾಲ ಬದುಕುವುದಾಗಿದ್ದರೆ ಅದು ಇನ್ನೂ ಹೀನವೇ. ಯಾವುದೋ ಒಂದು ರೋಗ ಬಂದು ಶೀಘ್ರ ಹಂದಿ ಜನ್ಮವನ್ನು ನೀಗಿಕೊಳ್ತಾನಲ್ಲ, ಅದೇ ಒಂದು ಮಹತ್ವದ ಸಂಗತಿಯೇ. ಮುಂದೆ ನಾಯಿ, ಆ ನಾಯಿ ಆದ ಬಳಿಕ ಮಾನವನಾಗಿ ಹುಟ್ಟುತ್ತಾನೆ. ಪರಸ್ತ್ರೀ ಸಮಾಗಮ ಮಾಡಿದಂತಹ ಪುರುಷ ಕ್ರಮವಾಗಿ ತೋಳ, ನಾಯಿ, ಗುಳ್ಳೆನರಿ, ಹದ್ದು, ಸರ್ಪ, ರಣಹದ್ದು, ಬಕಪಕ್ಷಿ ಇಷ್ಟೆಲ್ಲ ಜನ್ಮಗಳನ್ನು ತಾಳಿ ಕೊನೆಗೆ ಮನುಷ್ಯ ಜನ್ಮವನ್ನು ಪಡಿತಾನೆ ಅಂತ ಅದರ ಅರ್ಥ. ಪರದಾರಾಭಿಮರ್ಶ ಮಾಡುವುದು ಅಂತಂದ್ರೆ ಇನ್ನೊಬ್ಬರ ಮೇಲೆ ಬಲಾತ್ಕಾರ ಮಾಡುವುದು ಅಂತ ಒಂದು ಅರ್ಥ. ಅವರಿಗೆ ಇಚ್ಛೆ ಇದ್ರೂ ಕೂಡ ಈತ ಮಾಡುವಂತಹ ಸಂಪರ್ಕ ಅದು ಅನೈತಿಕ ಸಂಪರ್ಕವಾಗಿದ್ದರೆ, ಆ ಸ್ತ್ರೀ ಈತನ ಪತ್ನಿ ಅಲ್ಲ, ಈತ ಅವಳನ್ನು ವಿವಾಹ ಮಾಡಿಕೊಂಡಿಲ್ಲ, ವಿವಾಹ ಬಾಹ್ಯವಾದಂತಹ ಸಂಬಂಧವಾಗಿದೆ, ಅನೈತಿಕ ಸಂಬಂಧವಾಗಿದೆ ಅಂತ ಆದ್ರೆ ಈ ಎಲ್ಲ ತರದ ಹೀನ ಸ್ಥಿತಿಗಳನ್ನು ಹೊಂದುತ್ತಾನೆ. ಸಹೋದರನ, ಅಣ್ಣನ ಅಥವಾ ತಮ್ಮನ ಭಾರ್ಯೆಯನ್ನ ಯಾರು ಕೆಟ್ಟ ಕಣ್ಣುಗಳಿಂದ ನೋಡಿ ತನ್ನ ಭಾವನೆಯನ್ನ ಕೃತಿಗಿಳಿಸ್ತಾನೋ ಅವನು ಕೊಕ್ಕರೆ ಜನ್ಮವನ್ನು ತಾಳ್ತಾನೆ ಮುಂದೆ ಅಂತ ಒಂದು ಅನುವಾದ ಮಾಡಿದ್ದಾರೆ. ಪುಂಸ್ಕೋಕಿಲತ್ವ ಆಪ್ನೋತಿ ಅಂತ ಕೆಲವು ಕಡೆ ಇದೆ. ಪುಂಸ್ಕೋಕಿಲತ್ವ ಆಪ್ನೋತಿ ಅಂತ ಏನಿದೆಯಲ್ಲ, ಅದಕ್ಕೆ ಅವಸಾನ ಹಂತದಲ್ಲಿ ಗಂಡು ಕೋಗಿಲೆಯಾಗಿ ಹುಟ್ಟುತ್ತಾನೆ, ಮತ್ತೆ ಮುಂದೆ 1 ವರ್ಷ ಇರ್ತಾನೆ ಅಂತ ಅಲ್ಲಿನ ಸೋಪಿ ಸಂವತ್ಸರಂ ರೂಪ ಎಂಬ ಶಬ್ದವನ್ನು ತಿಳ್ಕೊಳ್ಬೇಕು. ಪುಂಸ್ಕೋಕಿಲ ಅಂದ್ರೆ ದೊಡ್ಡ ಕೊಕ್ಕರೆ ಅಂತ ಒಬ್ಬರು ಅರ್ಥ ಬರೆದಿದ್ದಾರೆ, ಅದು ಸರಿಯಲ್ಲ. ಪುರುಷ ಪಿಕಪಕ್ಷಿ, ಮೇಲ್ ಇಂಡಿಯನ್ ಕುಕ್ಕು ಅಂತಾನೆ ಈ ಕೋಶಗಳಲ್ಲಿ ಅರ್ಥ ಬರೆದಿದ್ದಾರೆ. ಪುಂ ಶಬ್ದ, ಆ ಶಬ್ದಕ್ಕೆ ಕೋಕಿಲ ಶಬ್ದದ ಜೊತೆಗೆ ಕರ್ಮಧಾರೆ ಸಮಾಸ ಆಗಿ ಪುಮಾಂಶ್ಚಾಸು ಕೋಕಿಲಶ್ಚ ಪುಂಸ್ಕೋಕಿಲ, ಅಲ್ಲಿ ಪುಮಾನ್ ಎಂಬಲ್ಲಿ ನಕಾರ ಲುಪ್ತವಾಗಿ ಪುಂಸ್ಕೋಕಿಲ ಅಂತ ಹೀಗೆ ಶಬ್ದ ನಿಷ್ಪನ್ನವಾಗಿದೆ. ಪುಂಸ್ಕೋಕಿಲೋ ಎನ್ ಮಧುರಂ ಚುಕೂಜ ಅಂತ ಬೇರೆ ಬೇರೆ ಕಡೆ ಎಲ್ಲ ಕಾವ್ಯಾದಿಗಳಲ್ಲಿ ಆ ಪುಂಸ್ಕೋಕಿಲ ಅಂದ್ರೆ ಗಂಡು ಕೋಗಿಲೆ ಅಂತಾನೆ ಅರ್ಥ ಬರೆದಿದ್ದಾರೆ. ಸ್ನೇಹಿತನ ಭಾರ್ಯೆ, ಗುರು ಭಾರ್ಯ, ರಾಜಭಾರ್ಯ ಇವರ ಮೇಲೆ ಕಾಮದ ಕಣ್ಣು ಬೀರುವವನು ಮರಣಾನಂತರ ಹಂದಿಯಾಗಿ ಹುಟ್ಟುತ್ತಾನೆ. ಮುಂದೆ ಹಂದಿಯಾಗಿ 5 ವರ್ಷ, ಮುಳ್ಳು ಹಂದಿಯಾಗಿ 10 ವರ್ಷ, ಬೆಕ್ಕಾಗಿ 5 ವರ್ಷ, ಮುಂದೆ ಕೋಳಿಯಾಗಿ ಹುಟ್ಟಿ 10 ವರ್ಷ, ಮುಂದೆ ಇರುವೆಯಾಗಿ 3 ಮಾಸ, ಮುಂದೆ ಕೀಟವಾಗಿ 1 ತಿಂಗಳು ಕಳೆದು ಕೊನೆಗೆ ಕೃಮಿಯಾಗಿ ಹುಟ್ಟುತ್ತಾನೆ. ಈ ತರದ ಹುಟ್ಟು ಸಾವುಗಳಿಂದ ತನ್ನ ಪಾಪಗಳನ್ನೆಲ್ಲ ಕಳ್ಕೊಂಡು ಕೊನೆಗೊಂದು ಬಾರಿ ಮನುಷ್ಯನಾಗಿ ಆತ ಹುಟ್ಟುತ್ತಾನೆ ಅಂತ ವರ್ಣಿಸ್ತಾರೆ. ತತಃ ಅಧರ್ಮ ಕ್ಷಯಂ ಕೃತ್ವ, ಮಾಡಿದ ಪಾಪಗಳನ್ನೆಲ್ಲ ಕಳ್ಕೊಳ್ಳಿಕ್ಕೆ ಇಷ್ಟು ದೀರ್ಘಕಾಲ ಬೇಕಾಗ್ತದೆ. ಕೊನೆಗೊಂದು ಬಾರಿ ಮನುಷ್ಯನಾಗಿ ಹುಟ್ಟುತ್ತಾನೆ. ಯಾವುದೋ ಒಂದು ವಿವಾಹ, ಯಜ್ಞ ಮೊದಲಾದಂತಹ ಮಹಾ ಕಾರ್ಯಗಳು ನಡೀತಾ ಇರುವಾಗ ಏನಾದರೂ ಒಂದು ದುರ್ಬುದ್ಧಿಯಿಂದ ಆ ಕಾರ್ಯಗಳಿಗೆ ಯಾರು ವಿಘ್ನ ಮಾಡ್ತಾರಲ್ಲ ಅವನು ಕ್ರಿಮಿಯಾಗಿ ಹುಟ್ಟುತ್ತಾನೆ. 15 ವರ್ಷ ಕಳೀತಾನೆ, ಮುಂದೆ ಮಾನವನಾಗಿ ಜನಿಸ್ತಾನೆ. ತನ್ನ ಮಗಳನ್ನ ಒಬ್ಬನಿಗೆ ಮದುವೆ ಮಾಡಿಕೊಟ್ಟು ಅದೇ ಮಗಳನ್ನ ಮತ್ತೊಬ್ಬನಿಗೆ ಮದುವೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಟ್ರೆ ಅವಸಾನ ನಂತರದಲ್ಲಿ ಆತನು ಕೂಡ ಕ್ರಿಮಿಯಾಗಿ ಹುಟ್ಟುತ್ತಾನೆ. ಅಲ್ಲಿ 13 ವರ್ಷ ಕಳೀತಾನೆ, ಮುಂದೆ ಮನುಷ್ಯ ಜನ್ಮಕ್ಕೆ ಬಂದು ತಲುಪ್ತಾನೆ ಅಂತ ಹೇಳ್ತಾರೆ. ದೇವತಾ ಕಾರ್ಯವನ್ನಾಗಲಿ ಪಿತೃ ಕಾರ್ಯವನ್ನಾಗಲಿ ಮಾಡದೆ, ಅರ್ಥಾತ್ ಪಿತೃತರ್ಪಣ ಇತ್ಯಾದಿಗಳನ್ನು ಮಾಡದೆ, ವೈಶ್ವದೇವ ಬಲಿಹರಣಾದಿಗಳನ್ನು ಮಾಡದೆ ಯಾರು ಭೋಜನಾದಿಗಳನ್ನು ಮಾಡ್ತಾನೆ ಅವನು ಕಾಗೆಯ ಜನ್ಮವನ್ನು ಪಡೀತಾನೆ. ದೇವಕಾರ್ಯ ಅಕೃತ್ವಾತು ಪಿತೃಕಾರ್ಯ ಮಥಾಪಿವ ಅನಿರ್ವ್ಯಾಪ್ಯ ಸಮಷ್ಣನ್ವೈ ಮೃತೋ ಜಾಯತಿ ವಾಯಸಃ. ಕಾಗೆಯ ಸ್ವಭಾವ ಅದು, ಅವಸರವಾಗಿ ಆಹಾರಕ್ಕಾಗಿ ಹಪಹಪಿಸುವುದು. ಅದರಂತೆ ಇವನು ಕೂಡ ದೇವತಾ ಕಾರ್ಯ ಪಿತೃಕಾರ್ಯ ಇತ್ಯಾದಿಗಳನ್ನು ಯಾವುದನ್ನೂ ಮಾಡದೆ ತಾನೇ ಆಹಾರ ಸ್ವೀಕಾರ ಮಾಡಿದ್ರಿಂದ ಈತ ಕಾಗೆಯಾಗಿ ಹುಟ್ಟುತ್ತಾನೆ. 100 ವರ್ಷ ಕಳೀತಾನಂತೆ. ವಾಯಸಃ ಶತವರ್ಷಾಣಿ, ಮುಂದೆ ಕೋಳಿಯಾಗಿ, ಮುಂದೆ ಸರ್ಪವಾಗಿ 1 ಮಾಸವನ್ನು ಕಳೀತಾನೆ.
ಕೊನೆಗೊಂದು ಬಾರಿ ಮನುಷ್ಯ ಜನ್ಮವನ್ನ ಪಡ್ಕೋತಾನೆ ಅಂತ ವರ್ಣನೆ ಮಾಡ್ತಾರೆ. ಕಾಗೆ ಆದ ಬಳಿಕ ಅವನ ಜನ್ಮ ಏನಿದೆಯಲ್ಲ ಅದು ಸರ್ಪವಾಗಿ, ವ್ಯಾಲ ಅಂದ್ರೆ ಸರ್ಪ ಅಂತ ಕೆಲವು ಕಡೆ ಪಾಠ ಇದೆ. ಇನ್ನು ಕೆಲವು ಕಡೆ ಲವಕ ಅಂದ್ರೆ ಮರಕುಟಿಕ ಪಕ್ಷಿ ಅಂತ ಅರ್ಥ ಮಾಡಿದ್ದಾರೆ. ಇನ್ನೊಂದು ಕಡೆ ಆ ಥರದ ಪಾಠ ಕೇಳಿ ಬರ್ತದೆ. ಅಲ್ಲಿಗೆ ಈ ಪ್ರಸ್ತುತ ಅಧ್ಯಾಯ 76 ಕೆಲವು ಕಡೆ, ಇನ್ನು ಕೆಲವು ಪಾಠಗಳಲ್ಲಿ 86 ಶ್ಲೋಕಗಳು ಸಮಾಪ್ತಿಯನ್ನು ಕಂಡಿವೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯವನ್ನು ಕಂಡಿದೆ.